ಚಿತ್ರದಲ್ಲಿ ಎಬಿಸಿ ಒಂದು ಸಮಬಾಹು ತ್ರಿಭುಜವಾಗಿದೆ. ಎಡಿ ಮತ್ತು ಸಿಇ ಮಧ್ಯರೇಖೆಗಳು ಪಿ ಬಿಂದುವಿನಲ್ಲಿ ಸಂಧಿಸುತ್ತವೆ. ಎಬಿ ಈಕ್ವಲ್ ಟು 16 ಸೆಂಟಿಮೀಟರ್. ಹಾಗಾದರೆ ಎಬಿಸಿ ತ್ರಿಭುಜದ ಸುತ್ತಳತೆ ಕಂಡುಹಿಡಿಯಿರಿ. ಇನ್ ದ ಫಿಗರ್, ಎಬಿಸಿ ಈಸ್ ಅನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. Median AD and CE are meeting at point P. If AP is equal to 16 cm, then find the perimeter of the triangle ABC. ಇಲ್ಲಿ ಒಂದು ಟ್ರಯಾಂಗಲ್ ಇದೆ ABC. ಇದು ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಮೀನ್ಸ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಆಮೇಲೆ AD ಮತ್ತು CE ಇವು ಮೀಡಿಯನ್ಸ್, ಮಧ್ಯರೇಖೆಗಳು. ವರ್ಟೆಕ್ಸ್ ಇಂದ ಆಪೋಸಿಟ್ ಸೈಡ್ ನ ಈಕ್ವಲ್ ಆಗಿ ಡಿವೈಡ್ ಮಾಡೋ ತರ ಏನ್ ಲೈನ್ ಡ್ರಾ ಮಾಡಿರ್ತೀವಿ ಅದನ್ನ ಮೀಡಿಯನ್ ಅಂತ ಕರಿತೀವಿ. ಸೊ ಇದು ವರ್ಟೆಕ್ಸ್, ಇದರ ಆಪೋಸಿಟ್ ಸೈಡ್ ಯಾವ ರೀತಿ ಡಿವೈಡ್ ಮಾಡಿರ್ಬೇಕು ಅಂದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡಿರ್ಬೇಕು. ಇದು ಡಿ ಪಾಯಿಂಟ್ ಆದ್ರೆ ಈ ಬಿ ಡಿ ಎಷ್ಟಿರುತ್ತೋ ಸಿ ಡಿ ಕೂಡ ಅಷ್ಟೇ ಇರಬೇಕು. ಅದೇ ರೀತಿ ಇದು ಇ ಪಾಯಿಂಟ್ ಆದ್ರೆ ಇ ಬಿ ಅಥವಾ ಬಿಇ ಎಷ್ಟಿರುತ್ತೋ ಎ ಇ ಕೂಡ ಅಷ್ಟೇ ಇರಬೇಕು. ಈ ರೀತಿ ಡಿವೈಡ್ ಮಾಡಿದ್ರೆ ಅದನ್ನ ಮೀಡಿಯನ್ ಅಂತ ಕರಿತೀವಿ. ಈ ಎರಡು ಮೀಡಿಯನ್ಗಳು ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದಾವೆ. ಆ ಪಾಯಿಂಟ್ ಯಾವುದು ಅಂತಂದ್ರೆ ಪಿ. ಮತ್ತೆ ಇನ್ನೊಂದು ಲೆಂತ್ ಕೊಟ್ಟಿದ್ದಾನೆ, ಎ ಪಿ ಕೊಟ್ಟಿದ್ದಾನೆ 16 ಸೆಂಟಿಮೀಟರ್ ಅಂತ, 16 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಈ ಟ್ರಯಾಂಗಲ್ ನ ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ನೋ ದಟ್ ಯಾವುದೇ ಟ್ರಯಾಂಗಲ್ ಆಗಿರಲಿ ಈ ರೀತಿ ಏನು ಮೀಡಿಯನ್ ಡ್ರಾ ಮಾಡಿರ್ತೀವಿ, ಆ ಮೀಡಿಯನ್ ಈ ಪಾಯಿಂಟ್ ಏನಿದೆಯಲ್ಲ, ಈ ಪಾಯಿಂಟ್ ಅನ್ನು ನಾವೇನ್ ಕರಿತೀವಿ ಅಂದ್ರೆ ಸೆಂಟ್ರಾಯ್ಡ್ ಅಂತ ಕರಿತೀವಿ. ಸೆಂಟ್ರಾಯ್ಡ್ ಅಂತ ಕರಿತೀವಿ. ಸ್ಪೆಲ್ಲಿಂಗ್ ಬೇಕಿದ್ರೆ ನೀವು ನೋಡ್ಕೊಳ್ರಿ ಒಂದ್ಸರಿ. CENT ROED ಸೆಂಟ್ರಾಯ್ಡ್ ಅಂತ ಕರಿತೀವಿ ಈ ಪಾಯಿಂಟ್ ಅನ್ನ. ಇದರ ವಿಶೇಷ ಏನು ಅಂತಂದ್ರೆ ಈ ರೀತಿ ಮೀಡಿಯನ್ ಇಂದ ಫಾರ್ಮ್ ಆಗಿರೋಂಥ ಸೆಂಟ್ರಾಯ್ಡ್ ಈ ಮೀಡಿಯನ್ ಅನ್ನ 2:1 ಅಥವಾ 1:2 2:1 ಅಥವಾ 1:2 ನಲ್ಲಿ ಡಿವೈಡ್ ಮಾಡಿರುತ್ತೆ. ಅಂದ್ರೆ ಮೇಲಿಂದ ನೋಡಿದಾಗ ವರ್ಟೆಕ್ಸ್ ಇಂದ ನೋಡಿದಾಗ ಇಲ್ಲಿ 2 ಇರುತ್ತೆ, ಕೆಳಗಡೆ 1 ಇರುತ್ತೆ ರೇಷಿಯೋ. ವರ್ಟೆಕ್ಸ್ ಇಂದ ನೋಡಿದಾಗ ಇಲ್ಲಿ 2 ಇರುತ್ತೆ, ಈ ಕಡೆ 1 ಇರುತ್ತೆ ರೇಷಿಯೋ. ಆ ರೇಷಿಯೋನಲ್ಲೇನೆ ಇದು ಡಿವೈಡ್ ಮಾಡುತ್ತೆ, ಯಾವುದು ಸೆಂಟ್ರಾಯ್ಡ್. ಆಮೇಲೆ ಇಟ್ ಈಸ್ ಟ್ರೂ ಇನ್ ಆಲ್ ದ ಟ್ರಯಾಂಗಲ್ಸ್. ನೀನು ಯಾವುದೇ ಟ್ರಯಾಂಗಲ್ ಅಲ್ಲಿ ಮೀಡಿಯನ್ ಡ್ರಾ ಮಾಡಿದ್ರು ಕೂಡ ಆ ಮೀಡಿಯನ್ ಇಂದ ಫಾರ್ಮ್ ಆಗಿರುವಂತಹ ಒಂದು ಸೆಂಟ್ರಾಯ್ಡ್ ಆ ಮೀಡಿಯನ್ ಗಳನ್ನ 2:1 ರೇಷಿಯೋನಲ್ಲಿ ಡಿವೈಡ್ ಮಾಡುತ್ತೆ. ಸೊ ಇದು ನಮಗೆ ಗೊತ್ತಿರಬೇಕು. ಓಕೆ, ಸೊ ಯು ನೋ ದಟ್ ಪಿ ಡಿವೈಡ್ಸ್ ಎಡಿ ಅನ್ನೋದು ಲೈನ್ ಸೆಗ್ಮೆಂಟ್ ಅಥವಾ ಮೀಡಿಯನ್. AD in the ratio 2:1. ಸೊ 2:1 ಅಲ್ಲಿ ಇದು ಡಿವೈಡ್ ಮಾಡುತ್ತೆ. ದಿಸ್ ಇಂಪ್ಲೈಸ್ if AP is equal to 16 centimeter, then PD will be equal to 8 centimeter. ಯಾಕೆ ಅಂದ್ರೆ AP ಅನ್ನೋದು 2 ರೇಷಿಯೋನಲ್ಲಿ ಇದ್ರೆ PD ಅನ್ನೋದು 1 ರೇಷಿಯೋನಲ್ಲಿ ಇರುತ್ತೆ, 2:1. ಅಂದ್ರೆ AP ಎಷ್ಟಿರುತ್ತೋ ಅದರ ಅರ್ಧ PD ಇರ್ತದೆ, PD ಎಷ್ಟಿರುತ್ತೋ ಅದರ ಡಬಲ್ AP ಇರುತ್ತೆ. ಸೊ AP 16 ಸೆಂಟಿಮೀಟರ್ ಇದೆ ಅಂತಂದ್ರೆ PD 8 ಸೆಂಟಿಮೀಟರ್ ಇರುತ್ತೆ. ದೇರ್ಫೋರ್ AD is equal to AP plus PD. That is nothing but 16 plus 8. So we get 24 centimeter. ಸೊ ಟೋಟಲ್ ಲೆಂತ್ ಆಫ್ AD ಎಷ್ಟಾಯ್ತು ಅಂತಂದ್ರೆ 24 ಸೆಂಟಿಮೀಟರ್ ಆಯ್ತು. ಇದು ಈಕ್ವಿಲೇಟರ್ ಟ್ರಯಾಂಗಲ್ ಆಗಿರೋದ್ರಿಂದ ಆಂಗಲ್ ADC ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ. ಸಿನ್ಸ್ ಟ್ರಯಾಂಗಲ್ ABC is an equilateral triangle, angle ADC will be equal to
90 ಡಿಗ್ರಿ. ಸೊ ಈಗ ನಾವೇನ್ ಮಾಡ್ಬೋದು ಅಂತಂದ್ರೆ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ಬೋದು. ಇನ್ ಟ್ರಯಾಂಗಲ್ ಎ ಡಿ ಸಿ, ಈ ಟ್ರಯಾಂಗಲ್ ಮಾತ್ರ, ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಯ್ತು. ಎ ಸಿ ಅನ್ನೋದು ಸಪೋಸ್ ಎಕ್ಸ್ ಆಗಿದ್ರೆ ಡಿ ಸಿ ಅನ್ನೋದು ಏನಾಗಿರುತ್ತೆ ಅಂದ್ರೆ x/2 ಆಗಿರುತ್ತೆ. ಓಕೆ, ಇನ್ ಟ್ರಯಾಂಗಲ್ ಎ ಡಿ ಸಿ, ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಇದೊಂದು ಬೈ ಪೈಥಾಗರಸ್ ಥಿಯರಂ. ಸೊ ಎ ಸಿ ಸ್ಕ್ವೇರ್ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಅಂಡ್ ದಿಸ್ ಇಸ್ ಈಕ್ವಲ್ ಟು ಎ ಡಿ ಅಂತಂದ್ರೆ ಎಷ್ಟು 24 ಸೆಂಟಿಮೀಟರ್, ಸೊ 24 ಸ್ಕ್ವೇರ್ ಪ್ಲಸ್ ಸಿ ಡಿ ಅಂತಂದ್ರೆ x/2 ಹೋಲ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಇರಲಿ, ಈ x/2 ಹೋಲ್ ಸ್ಕ್ವೇರ್ ಏನಾಗುತ್ತೆ ಅಂತಂದ್ರೆ ಇದು x²/4 ಆಗುತ್ತೆ. ಇಲ್ಲಿ ಪ್ಲಸ್ ಇದೆ, ಲೆಫ್ಟ್ ಸೈಡ್ ಬಂದ್ರೆ ಮೈನಸ್ ಆಗುತ್ತೆ. ಸೊ ವಿ ಗೆಟ್ ಮೈನಸ್ x²/4 ಅಂಡ್ ದಿಸ್ ಇಸ್ ಈಕ್ವಲ್ ಟು 24 ಸ್ಕ್ವೇರ್. ಓಕೆ, ನೆಕ್ಸ್ಟ್ ನೋಡಿ, ಈಗ ಮತ್ತೊಮ್ಮೆ ಇಲ್ಲಿ LCM ತಗೊಂಡ್ರೆ ಇಲ್ಲಿ 4 ಬರುತ್ತೆ. 4x² ಮೈನಸ್ x² ಅಂತಂದ್ರೆ 3x² ಡಿವೈಡೆಡ್ ಬೈ 4 ಅಂಡ್ ದಿಸ್ ಇಸ್ ಈಕ್ವಲ್ ಟು 24 ಸ್ಕ್ವೇರ್. ಓಕೆ, 4 ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ದಟ್ ವಿ ಗೆಟ್ 3x² ಈಸ್ ಈಕ್ವಲ್ ಟು 4 ಇಂಟು 24 ಸ್ಕ್ವೇರ್. Again, x² is equal to 4 into 24 square divided by 3. Now taking square root on both side, we get x equal to, ಇಲ್ಲಿ ಪ್ಲಸ್ ಆರ್ ಮೈನಸ್ ಬರುತ್ತೆ, ಆದರೆ x ಅನ್ನೋದು ಒಂದು ಲೆಂತ್ ಆಗಿರೋದ್ರಿಂದ, ಬಿಕಾಸ್ x is a side of the triangle, ಸೊ ಒಂದು ಲೆಂತ್ ಆಗಿರೋದ್ರಿಂದ ನಾವು ಪಾಸಿಟಿವ್ ರೂಟ್ ಮಾತ್ರ ತಗೋಣ. ಸ್ಕ್ವೇರ್ ರೂಟ್ ಆಫ್ 4 into 24 square divided by 3. ಸೊ ಸ್ಕ್ವೇರ್ ರೂಟ್ ಆಫ್ 4 ಅಂತಂದ್ರೆ 2 into 24 ಸ್ಕ್ವೇರ್ ಅಂತಂದ್ರೆ 24 ಬರುತ್ತೆ ಹೊರಗಡೆ, ಡಿವೈಡೆಡ್ ಬೈ 3 ಗೆ ಸ್ಕ್ವೇರ್ ರೂಟ್ ಇಲ್ಲ, ದೇರ್ ಫೋರ್ √3. ಈ √3 ನ ಡಿನಾಮಿನೇಟರ್ ನಾವೇನ್ ಮಾಡೋಣ, ತೆಗಿಬೇಕು ಅಂತಂದ್ರೆ ಮಲ್ಟಿಪ್ಲೈಯಿಂಗ್ √3 ಟು ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಸೊ ಅಲ್ಲಿಗೆ ಏನಾಯ್ತು, 2 into 24 into √3 ಡಿವೈಡೆಡ್ ಬೈ √3 into √3 ಅಂದ್ರೆ 3. ಸೊ 3 1s 3, 3 8s 8 2s 16 √3. ಇದೇನು ಅಂತಂದ್ರೆ ಒಂದು ಲೆಂತ್, ಇದು ಎ ಸಿ ಯ ಲೆಂತ್ ಎಷ್ಟು ಅಂದ್ರೆ 16 √3 ಆಯ್ತು. ಸಿನ್ಸ್ ಇಟ್ ಈಸ್ ಅನ್ ಈಕ್ವಿಲೇಟರಲ್ ಟ್ರಯಾಂಗಲ್, ಆಲ್ ದ ಸೈಡ್ಸ್ ವಿಲ್ ಬಿ ಈಕ್ವಲ್. ಸೊ ಪೆರಿಮೀಟರ್ ಆಫ್ ದಿಸ್ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು, ಪಿ ಅಂತಂದ್ರೆ ಇಲ್ಲಿ ಪೆರಿಮೀಟರ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಪೆರಿಮೀಟರ್ ಆಫ್ ದಿಸ್ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು 3 times ಆಫ್ ದಿಸ್ ವ್ಯಾಲ್ಯೂ, ಯಾಕಂದ್ರೆ ಸೇಮ್ ವ್ಯಾಲ್ಯೂಸ್ ಇರೋದ್ರಿಂದ 3 times ಆಫ್ 16 √3. Therefore 16 3s 48 √3 units ಅಥವಾ ಸೆಂಟಿಮೀಟರ್. 48 √3 ಸೆಂಟಿಮೀಟರ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಇದು ಈಕ್ವಿಲೇಟರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಗೊತ್ತಾಯ್ತು ನಮಗೆ. ಈಕ್ವಿಲೇಟರಲ್ ಟ್ರಯಾಂಗಲ್ ಆಗಿರ್ಲಿಲ್ಲ ಅಂತಂದ್ರೆ ಎಸ್, ಇಲ್ಲಿ ನಾವು ಬೇರೆ ತರ ಪ್ರೊಸೀಡ್ ಮಾಡಬೇಕಾಗಿತ್ತು. ಇಲ್ಲಿ ಹೈಟ್ ನಮಗೆ ಇನ್ನೊಂದು ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇದು ಈಕ್ವಿಲೇಟರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಇದರ ಹೈಟ್ ಫಾರ್ಮುಲಾ ಏನಿದೆ ಅಂತಂದ್ರೆ √3/2 ಇಂಟು ಒನ್ ಸೈಡ್, ಯಾವ್ದಾದ್ರು ಒಂದು ಸೈಡ್ ಅಂತ ಅನ್ಕೋಬಹುದು. ಇದು ನಮಗೆ ಹೈಟ್ ನ ಕೊಡ್ತದೆ. ಸೊ ಹೈಟ್ ಇಲ್ಲಿ 24 ಈಕ್ವಲ್ ಟು √3/2 ಇಂಟು ಸೈಡ್ ನ ಎಕ್ಸ್ ಅನ್ಕೊಂಡ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 24 into 2 ಅಂತಂದ್ರೆ 48, √3 ಕೆಳಗಡೆ ಬಂತು, ಡಿವೈಡ್ ಬೈ √3 ಈಕ್ವಲ್ ಟು ಎಕ್ಸ್. ಅಂಡ್ ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ √3 ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ √3 into √3 3 ಆಯಿತು. 3 1s 3 3 6 18. ನೋಡಿ, ಈ ಫಾರ್ಮುಲಾದಿಂದನೂ ಕೂಡ ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಅಂತಂದ್ರೆ 16 √3ನೇ ಬಂತು. ಇದು ಡೈರೆಕ್ಟ್ ಫಾರ್ಮುಲಾ. ಇದು ಈಕ್ವಿಲೇಟರಲ್ ಟ್ರಯಾಂಗಲ್ ಅಲ್ಲಿ ಹೈಟ್ ಅನ್ನ ಫೈಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಫಾರ್ಮುಲಾ, √3/2 ಇಂಟು ಸೈಡ್. ಈ ಫಾರ್ಮುಲಾ ನಿಮಗೆ ನೆನಪಿಲ್ಲ ಅಂತಂದ್ರೆ ಈ ರೀತಿ ಪೈಥಾಗರಸ್ ಥಿಯರಂ ನ ಯೂಸ್ ಮಾಡಿ ಕೂಡ ಸಾಲ್ವ್ ಮಾಡಬಹುದು. ಸೊ ಎರಡರಲ್ಲಿ ನಿಮಗೆ ಯಾವ್ದು ಕನ್ವೀನಿಯಂಟ್ ಅಂತ ಅನಿಸುತ್ತೋ ಅದನ್ನ ನೀವು ಫಾಲೋ ಮಾಡಿ. ನೆಕ್ಸ್ಟ್ ಕ್ವಶನ್, ಸಂಕ್ಷೇಪಿಸಿ, ಸಿಂಪ್ಲಿಫೈ. ಕಾಸ್ 0 ಡಿಗ್ರಿ, ಸೈನ್ 90 ಡಿಗ್ರಿ, ಕಾಸ್ ಸ್ಕ್ವೇರ್ 30 ಡಿಗ್ರಿ, ಸೀಕೆಂಡ್ ಸ್ಕ್ವೇರ್ 45 ಡಿಗ್ರಿ,
tan 60 ಡಿಗ್ರಿ ಪ್ಲಸ್ cot 60 ಡಿಗ್ರಿ. ಎಲ್ಲ ವ್ಯಾಲ್ಯೂಸ್ಗಳನ್ನ ಇಲ್ಲಿ ಬರೆದು ಬಿಡ್ತೀನಿ ನಾನು ಫಸ್ಟ್ಗೆ. cos 0 ಅಂತಂದ್ರೆ 1, 0 ಬರ್ದಿದ್ರೆ ಅಂದ್ರೆ 0 ಡಿಗ್ರಿ ಅದು ಆಕ್ಚುಲಿ. sin 90 that is also 1 and cos 30 sin 30 cos 60 1/2 sin 60 cos 30 √3/2 √3/2. ಇನ್ನು secant 45 cos 45 ಅಂತಂದ್ರೆ 1/√2. secant cos ನ ರೆಸಿಪ್ರೋಕಲ್ ಆಗಿರೋದ್ರಿಂದ 1/√2 ನ ರೆಸಿಪ್ರೋಕಲ್ ತಗೊಂಡ್ರೆ √2. ಇನ್ನು tan 60 ಡಿಗ್ರಿ, tan 0 is 0, tan 30 is 1/√3, tan 45 1 and tan 60 is √3. ಇದು tan 60. ಇನ್ನು cot 60 ಏನಾಗಿರುತ್ತೆ ಅಂತಂದ್ರೆ ಇದರ ರೆಸಿಪ್ರೋಕಲ್ ಆಗಿರುತ್ತೆ 1/√3. ಸೊ ದೀಸ್ ಆರ್ ದ ವ್ಯಾಲ್ಯೂಸ್. ಈ ವ್ಯಾಲ್ಯೂಸ್ಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. cos 0 means 1 into sin 90 again 1, cos ಸ್ಕ್ವೇರ್ 30, cos 30 ಅಂತಂದ್ರೆ √3/2 ಅದಕ್ಕೆ ಸ್ಕ್ವೇರ್ ಮಾಡಬೇಕು. ಅಗೇನ್ secant 45 ಅಂತಂದ್ರೆ √2 ಅದನ್ನ ಸ್ಕ್ವೇರ್ ಮಾಡಬೇಕು. ಹೋಲ್ ಡಿವೈಡೆಡ್ ಬೈ tan 60 ಅಂತಂದ್ರೆ √3 ಪ್ಲಸ್ cot 60 ಅಂತಂದ್ರೆ 1/√3. ದಿಸ್ ಇಸ್ ಈಕ್ವಲ್ ಟು 1 into 1 1 ಏನೆ. ಸೊ ಇದನ್ನ ನಾನು ಜಸ್ಟ್ ಇಗ್ನೋರ್ ಮಾಡಿಬಿಡ್ತೀನಿ. √3 ನ ಸ್ಕ್ವೇರ್ ಮಾಡಿದ್ರೆ 3/2 ನ ಸ್ಕ್ವೇರ್ ಮಾಡಿದ್ರೆ 4 ಇಂಟು √2 ನ ಸ್ಕ್ವೇರ್ ಮಾಡಿದ್ರೆ 2 ಡಿವೈಡೆಡ್ ಬೈ ಇಲ್ಲಿ LCM ತಗೊಂಡ್ರೆ ಡಿನಾಮಿನೇಟರ್ ಅಲ್ಲಿ √3 LCM ಬಂತು. √3 into √3 is 3, 3 plus 1 that is 4. ಸೊ ಡಿನಾಮಿನೇಟರ್ ಅಲ್ಲಿ 4/√3 ಆಯ್ತು. ನ್ಯೂಮರೇಟರ್ ಅಲ್ಲಿ ಸಿಂಪ್ಲಿಫೈ ಮಾಡಿದ್ರೆ 2 1s are 2 2s are. Therefore we get 3/2 in the numerator. ಡಿನಾಮಿನೇಟರ್ ಅಲ್ಲಿ ಇರ್ತಕ್ಕಂಥ ಫ್ರಾಕ್ಷನ್ ಏನಾಗುತ್ತೆ ಅಂತಂದ್ರೆ ರೆಸಿಪ್ರೋಕಲ್ ಆಗುತ್ತೆ. ರೆಸಿಪ್ರೋಕಲ್ ಆದ್ರೆ √3/4 ಆಯ್ತು. ಸೊ ಎಲ್ಲೂ ಕ್ಯಾನ್ಸಲ್ ಆಗಲ್ಲ. ವಿ ಗೆಟ್ 3√3/8. ಸೊ ಇದಕ್ಕಿಂತ ಫರ್ದರ್ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೇನೆ ಸಿಂಪ್ಲಿಫೈಡ್ ವ್ಯಾಲ್ಯೂ. ನೆಕ್ಸ್ಟ್ ಕ್ವಶನ್. ಒಂದು ನಿಯಮಿತ ಬಹುಭುಜಾಕೃತಿಯ ಪ್ರತಿ ಹೊರಕೋನವು ಅದರ ಪಾರ್ಶ್ವ ಒಳಕೋನದ 2ರಷ್ಟಿದ್ದರೆ ಅದರ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಫೈಂಡ್ ದ ನಂಬರ್ ಆಫ್ ಸೈಡ್ಸ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್ ಇಫ್ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು ಟ್ವೈಸ್ ಇಟ್ಸ್ ಅಡ್ಜಸೆಂಟ್ ಇಂಟೀರಿಯರ್ ಆಂಗಲ್. ನೋಡಿ, ಒಂದು ಪಾಲಿಗಾನ್ ಈ ರೀತಿ ಇದೆ ಅಂತ ಅನ್ಕೊಳ್ರಿ. ಯಾವುದೋ ಒಂದು ಪಾಲಿಗಾನ್ ಈ ರೀತಿ ಇದ್ರೆ ಎಕ್ಸ್ಟೀರಿಯರ್ ಆಂಗಲ್ ಒಂದು ಸೈಡ್ ಅನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡಿದಾಗ ಫಾರ್ಮ್ ಆಗಿರೋಂಥ ಒಂದು ಆಂಗಲ್. ಸೊ ಈ ರೀತಿ ಎಕ್ಸ್ಟೆಂಡ್ ಮಾಡಿದ್ರೆ ಏನು ಆಂಗಲ್ ಫಾರ್ಮ್ ಆಗುತ್ತೆ ಹೊರಗಡೆ, ಇದು ಎಕ್ಸ್ಟೀರಿಯರ್ ಆಂಗಲ್. ಇದರ ಅಡ್ಜಸೆಂಟ್ ಇಂಟೀರಿಯರ್ ಆಂಗಲ್ ಅಂತಂದ್ರೆ ಇಲ್ಲಿ ಒಳಗಡೆ ಇರುತ್ತೆ. ಇವೆರಡರ ನಡುವಿನ ರಿಲೇಷನ್ ಕೊಟ್ಟಿದ್ದಾರೆ. ಏನ್ ರಿಲೇಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಇಂಟೀರಿಯರ್ ಆಂಗಲ್ ನ ಟ್ವೈಸ್ ಇದೆ, ಡಬಲ್ ಇದೆ ಅಂತ ಹೇಳ್ತಾನೆ. ಸೊ ಎಕ್ಸ್ಟೀರಿಯರ್ ಆಂಗಲ್ ಅನ್ನ ನಾವು ಆಂಗಲ್ ಇ ಅಂತ ತಗೊಳ್ಳೋಣ. ಇದೇನಾಗಿರ್ಲಿ, ಇದು ಎಕ್ಸ್ಟೀರಿಯರ್ ಆಂಗಲ್ ಆಗಿರ್ಲಿ. ಓಕೆ, ಇದು ಎಕ್ಸ್ಟೀರಿಯರ್ ಆಂಗಲ್. ಆಮೇಲೆ ಇಂಟೀರಿಯರ್ ಆಂಗಲ್ ನ ಐ ಅಂತ ರೆಪ್ರೆಸೆಂಟ್ ಮಾಡೋಣ. ಇದು ಇಂಟೀರಿಯರ್ ಆಂಗಲ್ ಆಗಿರ್ಲಿ. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಪ್ರಕಾರ ಎಕ್ಸ್ಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು ಟ್ವೈಸ್ ಇಟ್ಸ್ ಅಡ್ಜಸೆಂಟ್ ಇಂಟೀರಿಯರ್ ಆಂಗಲ್, 2 times ಆಫ್ ಅಡ್ಜಸೆಂಟ್ ಆಂಗಲ್. ಇಷ್ಟಿದೆ ಕಂಡೀಷನ್. ಆಮೇಲೆ ಎಕ್ಸ್ಟೀರಿಯರ್ ಆಂಗಲ್ ಮತ್ತು ಅಡ್ಜಸೆಂಟ್ ಇಂಟೀರಿಯರ್ ಆಂಗಲ್ಗಳ ಸಮ್ ಯಾವಾಗಲೂ ಎಷ್ಟಿರುತ್ತೆ ಅಂತಂದ್ರೆ 180 ಡಿಗ್ರಿ ಇರುತ್ತೆ. ಇಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಫಾರ್ಮ್ ಆಗಿದೆ ಅಂತಂದ್ರೆ ಅದರ ಅಡ್ಜಸೆಂಟ್ ಇಂಟೀರಿಯರ್ ಆಂಗಲ್ ಇಲ್ಲಿರುತ್ತಲ್ಲ, ಅವೆರಡನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಯಾಕಂದ್ರೆ ಒಂದು ಸ್ಟ್ರೈಟ್ ಲೈನ್ ಮೇಲೆನೆ ಫಾರ್ಮ್ ಆಗಿರ್ತಕ್ಕಂಥ ಎರಡು ಆಂಗಲ್ಗಳು. ಸೊ ನಾವೇನ್ ಬರಿಬಹುದು ಇಲ್ಲಿ ಅಂತಂದ್ರೆ ವಿ ನೋ ದಟ್ ಆಂಗಲ್ ಇ ಪ್ಲಸ್ ಆಂಗಲ್ ಐ ಈಸ್ ಈಕ್ವಲ್ ಟು 180 ಡಿಗ್ರಿ. ನಾವು ಫೈಂಡ್ ಮಾಡಬೇಕಾಗಿರೋದೇನು ಅಂತಂದ್ರೆ ನಂಬರ್ ಆಫ್ ಸೈಡ್ಸ್ ಆಫ್ ದಿಸ್ ಪಾಲಿಗಾನ್. ಈ ರೆಗ್ಯುಲರ್ ಪಾಲಿಗಾನ್ ಏನಿದೆ ಅದರ ಸೈಡ್ಸ್, ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ ಅಂತ ಫೈಂಡ್ ಮಾಡಬೇಕು. ಓಕೆ, ಯಾವ್ದಾದ್ರು ಒಂದು ಆಂಗಲ್ ಸಿಕ್ಕರೆ ನಮ್ಗೆ ಫೈಂಡ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಒಂದ್ ವೇಳೆ ಇಂಟೀರಿಯರ್ ಆಂಗಲ್ ಸಿಕ್ತು ಅಂತಂದ್ರೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ ಸಿಕ್ಕರು ಕೂಡ ನಾವು ಫೈಂಡ್ ಮಾಡಬಹುದು, ಎಕ್ಸ್ಟೀರಿಯರ್ ಆಂಗಲ್ ಸಿಕ್ಕರು ಕೂಡ ಫೈಂಡ್ ಮಾಡಬಹುದು. ನಾನೇನ್ ಮಾಡ್ತೀನಿ ಇಲ್ಲಿ ಅಂತಂದ್ರೆ ಇಂಟೀರಿಯರ್ ಆಂಗಲ್ ನ ಫೈಂಡ್ ಮಾಡ್ತೀನಿ. ಸೊ ಎಕ್ಸ್ಟೀರಿಯರ್ ಆಂಗಲ್ ಅಂತಂದ್ರೆ 2 times ಆಫ್ ಇಂಟೀರಿಯರ್ ಆಂಗಲ್. ಸೊ 2 times ಆಫ್ ಇಂಟೀರಿಯರ್ ಆಂಗಲ್ ಪ್ಲಸ್ ಆಲ್ರೆಡಿ ಒಂದು ಇಂಟೀರಿಯರ್ ಆಂಗಲ್ ಇದೆ ಅಂಡ್ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. 2 times ಆಫ್ ಇಂಟೀರಿಯರ್ ಆಂಗಲ್, ಇಲ್ಲಿ 1 time ಆಫ್ ಇಂಟೀರಿಯರ್ ಆಂಗಲ್ ಆಡ್ ಮಾಡಿದ್ರೆ 3 times ಆಫ್ ಇಂಟೀರಿಯರ್ ಆಂಗಲ್
ಅಂಡ್ ದಿಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ಐ ಮತ್ತು ಇ ಅಂತಾನೆ ಅನ್ಕೊಳ್ಬೇಕಾಗಿಲ್ಲ, ನೀವು ಎಕ್ಸ್ ಮತ್ತು ವೈ ಅಂತ ಕೂಡ ಕರ್ಕೊಳ್ಬಹುದು. 3 ನ ಡಿವೈಡ್ ಮಾಡಿದ್ರೆ 3 6 18. ಸೊ ಈಚ್ ಅಂಡ್ ಎವ್ರಿ ಇಂಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು 60 ಡಿಗ್ರಿ. ಈಗೇನು ಸಿಕ್ತು ನಮಗೆ ಅಂತಂದ್ರೆ ಪ್ರತಿ ಇಂಟೀರಿಯರ್ ಆಂಗಲ್ ಎಷ್ಟೆಷ್ಟು ಡಿಗ್ರಿ ಇದೆ ಅಂತ ನಮಗೆ ಸಿಕ್ತು. ಓಕೆ, ಈಗ ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಅಂತಂದ್ರೆ ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಇಂಟೀರಿಯರ್ ಆಂಗಲ್ ಗೆ ಸಂಬಂಧಪಟ್ಟಂತ ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಅಂತಂದ್ರೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಈಸ್ ಈಕ್ವಲ್ ಟು n minus 2 into 180 ಡಿಗ್ರಿ. n minus 2 into 180 ಡಿಗ್ರಿ ಇದು ಸಮ್. ನನಗೆ ಈಚ್ ಇಂಟೀರಿಯರ್ ಆಂಗಲ್ ಬೇಕು ಅಂತಂದ್ರೆ ಏನ್ ಮಾಡಬೇಕು, ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್ ಬೇಕು. ನಂಬರ್ ಆಫ್ ಸೈಡ್ಸ್ ಇಂದ ಡಿವೈಡ್ ಮಾಡಬೇಕು. ಇದೇನಾಗುತ್ತೆ ಅಂದ್ರೆ ಈಗ ಸಮ್ ಆಗಿರಲ್ಲ, ಈಚ್ ಇಂಟೀರಿಯರ್ ಆಂಗಲ್ ಆಗಿ ಕನ್ವರ್ಟ್ ಆಯ್ತು. ಸೊ ಈಚ್ ಇಂಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, n minus 2 into 180 ಡಿಗ್ರಿ ಡಿವೈಡೆಡ್ ಬೈ n ಅಂತ ಇದೆ. ಈಚ್ ಇಂಟೀರಿಯರ್ ಆಂಗಲ್ ಎಷ್ಟು ಡಿಗ್ರಿ ಇದೆ ಅಂತಂದ್ರೆ 60 ಡಿಗ್ರಿ ಇದೆ. therefore 60 ಡಿಗ್ರಿ ಈಸ್ ಈಕ್ವಲ್ ಟು n minus 2 ಡಿವೈಡೆಡ್ ಬೈ n ಇಂಟು 180 ಡಿಗ್ರಿ. ಡಿವೈಡ್ ಮಾಡಿದ್ರೆ 61 63 ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. n ಇಲ್ಲಿಗೆ ಬಂದ್ರೆ ಜಸ್ಟ್ n ಆಯ್ತು. ಅಂಡ್ ದಿಸ್ ಇಸ್ ಈಕ್ವಲ್ ಟು 3 ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡೋಣ. 3 ಇಂಟು n ಇಟ್ ಇಸ್ 3n minus 3 2 6. ಮೈನಸ್ 6 ಈ ಕಡೆ ಬರಲಿ, ಪ್ಲಸ್ n ಈ ಕಡೆ ಬರಲಿ. ಮೈನಸ್ 6 ಈ ಕಡೆ ಬಂದ್ರೆ ಪ್ಲಸ್ 6, 3n ಪ್ಲಸ್ n ಈ ಕಡೆ ಬಂದ್ರೆ ಮೈನಸ್ n. ಸೊ ವಿ ಗೆಟ್ 6 ಈಸ್ ಈಕ್ವಲ್ ಟು 2n. ಡಿವೈಡ್ ಮಾಡಿದ್ರೆ ವಿ ಗೆಟ್ 3. ಸೊ ಇದರ ಅರ್ಥ ಏನು ಅಂತಂದ್ರೆ ನಂಬರ್ ಆಫ್ ಸೈಡ್ಸ್ ಈಸ್ ಈಕ್ವಲ್ ಟು 3. ನಂಬರ್ ಆಫ್ ಸೈಡ್ಸ್ 3 ಇದೆ ಅಂತಂದ್ರೆ ಅರ್ಥ ಇಟ್ ಈಸ್ ಅ ಟ್ರಯಾಂಗಲ್ ಅಂತ ಅರ್ಥ. ಸೊ ಇಟ್ ಈಸ್ ಅ ಟ್ರಯಾಂಗಲ್. ಅಂಡ್ ಯಾವ ರೀತಿ ಟ್ರಯಾಂಗಲ್ ಅಂತಂದ್ರೆ ಇಟ್ ಈಸ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಹೆಂಗ್ ಹೇಳ್ತೀರಾ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ? ಎರಡು ರೀಸನ್ ಇಂದ ನಾವು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳ್ಬೋದು. ನಂಬರ್ ಆಫ್ ಸೈಡ್ಸ್ 3 ಇದೆ ಮತ್ತು ಇದು ರೆಗ್ಯುಲರ್ ಪಾಲಿಗಾನ್ ಅಂತ ಹೇಳಿರೋದ್ರಿಂದ ಆಲ್ ದ ಸೈಡ್ಸ್ ವಿಲ್ ಬಿ ಈಕ್ವಲ್. ಸೊ 3 ಸೈಡ್ಸ್ ಎಲ್ಲ ಸೈಡ್ಗಳು ಈಕ್ವಲ್ ಆಗಿದೆ ಅಂತಂದ್ರೆ ಇಟ್ ಈಸ್ ಅನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಒಂದು. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಇದು ಟ್ರಯಾಂಗಲ್ ಮತ್ತು ಇಂಟೀರಿಯರ್ ಆಂಗಲ್ ಎಷ್ಟು ಡಿಗ್ರಿ ಇದೆ? 60 ಡಿಗ್ರಿ ಇದೆ. ಪ್ರತಿ ಇಂಟೀರಿಯರ್ ಆಂಗಲ್ 60 ಡಿಗ್ರಿ ಇದೆ ಅಂತಂದ್ರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. So number of sides of this given regular polygon is 3. Next question, ಒಂದು ನಿಯಮಿತ ಪಂಚಭುಜಾಕೃತಿ ಮತ್ತು ನಿಯಮಿತ ಷಡ್ಭುಜಾಕೃತಿಗಳು ಎಷ್ಟು ಸಮಮಿತಿ ಅಕ್ಷಗಳನ್ನು ಹೊಂದಿವೆ? ಇದು ಅಕ್ಷರಗಳು ಅಲ್ಲ, ಅಕ್ಷಗಳನ್ನು ಹೊಂದಿವೆ. ಇದನ್ನ ಮೇ ಬಿ ಲಾಸ್ಟ್ ಕ್ವಶನ್ ಅನ್ನ ಇನ್ನೊಂದು ರೀತಿನಲ್ಲೂ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಅನಿಸುತ್ತೆ. ಹೆಂಗಂತಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಫಾರ್ಮುಲಾದಿಂದನೂ ಕ್ಯಾಲ್ಕುಲೇಟ್ ಮಾಡಬಹುದು. ಅದು ಯಾವ ರೀತಿ ಅಂತಂದ್ರೆ ನಮಗೆ ಇಂಟೀರಿಯರ್ ಆಂಗಲ್ ಸಿಕ್ತು. ಇಂಟೀರಿಯರ್ ಆಂಗಲ್ 60 ಇದೆ ಅಂತಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಿರ್ತದೆ? 60 ಇಂಟು 2 120 ಡಿಗ್ರಿ ಇರ್ತದೆ. ಸೊ ಎಕ್ಸ್ಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು 120 ಡಿಗ್ರಿ. ಈಚ್ ಎಕ್ಸ್ಟೀರಿಯರ್ ಆಂಗಲ್ 120 ಡಿಗ್ರಿ ಇದೆ ಅಂತಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಫಾರ್ಮುಲಾ 360 ಡಿಗ್ರಿ ಇರ್ತದೆ. ಈಚ್ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಿರುತ್ತೆ ಅಂದ್ರೆ 360 ಬೈ n. ಸೊ ಈ ಫಾರ್ಮುಲಾ ಕೂಡ ಯೂಸ್ ಮಾಡಬಹುದು. ಇದು ನಾವು ಬೇಗ ರೀಚ್ ಆಗ್ತೀವಿ. ಇದು ಇನ್ನೊಂದು ಮೆಥಡ್. ಇದು ಎಲ್ಲಿಂದ ಇಂಟೀರಿಯರ್ ಆಂಗಲ್ ಸಿಕ್ಕ ಮೇಲೆ ಇಲ್ಲೇನ್ ಮಾಡಿದ್ವಲ್ಲ ಇಂಟೀರಿಯರ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡಿದ್ವಿ, ಅದರ ಬದಲಿಗೆ ಎಕ್ಸ್ಟೀರಿಯರ್ ಆಂಗಲ್ ಫಾರ್ಮುಲಾನ ಇಲ್ಲಿ ಬಳಸ್ತಾ ಇದ್ದೀವಿ. ಈಚ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು 120 ಡಿಗ್ರಿ. We know that sum of exterior angles is equal to 360 degree. Sum of exterior angles 360 degree ಆದರೆ each exterior angle will be equal to 360 by n. ಇದು ರೆಗ್ಯುಲರ್ ಪಾಲಿಗಾನ್ ಅಲ್ಲಿ ಆಗ್ತದೆ. ಸೊ 360 by n will be equal to 120. ಓಕೆ, ಡಿವೈಡ್ ಮಾಡಿದ್ರೆ we get 3. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟ್ ಆಗಿ ನಮಗೆ n equal to 3 ಅಂತ ಬರ್ತದೆ. ಸೊ ಇದು ಎಕ್ಸ್ಟೀರಿಯರ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡಿರೋದು, ಇಲ್ಲಿ ಇಂಟೀರಿಯರ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡಿರೋದು. ಸೊ ಯಾವ್ದಾದ್ರು ಬಳಸಬಹುದು ನೀವು. ನೆಕ್ಸ್ಟ್ ಕ್ವಶನ್, ಒಂದು ನಿಯಮಿತ ಪಂಚಭುಜಾಕೃತಿ ಮತ್ತು ನಿಯಮಿತ ಷಡ್ಭುಜಾಕೃತಿಗಳು ಎಷ್ಟು ಸಮಮಿತಿ ಅಕ್ಷಗಳನ್ನು ಹೊಂದಿವೆ? ಹೌ ಮೆನಿ ಲೈನ್ಸ್ ಆಫ್ ಸಿಮೆಟ್ರಿ ಡಸ್ ಎ ರೆಗ್ಯುಲರ್ ಪೆಂಟಗಾನ್ ಅಂಡ್ ಎ ರೆಗ್ಯುಲರ್ ಹೆಕ್ಸಾಗಾನ್ ಹ್ಯಾವ್? ಸೊ ಪಂಚಭುಜಾಕೃತಿ ಅಂದ್ರೆ 5 ಬಾಹುಗಳು ಇರ್ತದೆ, ಷಡ್ಭುಜಾಕೃತಿ ಅಂತಂದ್ರೆ 6 ಬಾಹುಗಳು ಇರ್ತದೆ. ಸೊ ಇದು ಪಂಚಭುಜಾಕೃತಿ.
ಇನ್ನು ಇದು ಷಡ್ಭುಜಾಕೃತಿ. ಎಷ್ಟೆಷ್ಟು ಇರ್ತವೆ ಅಂತಂದ್ರೆ ಪಂಚಭುಜಾಕೃತಿಗೆ 5 ಇರ್ತವೆ. ಒಂದು ವರ್ಟೆಕ್ಸ್ ಇಂದ ಆಪೋಸಿಟ್ ಸೈಡ್ ಈ ರೀತಿ ಹೋಗಿರೋದು, ಇದು ಒಂದು ಲೈನ್ ಆಫ್ ಸಿಮೆಟ್ರಿ. ನೆಕ್ಸ್ಟ್ ಈ ವರ್ಟೆಕ್ಸ್ ಇಂದ ಶುರು ಮಾಡಿದ್ರೆ ಆಪೋಸಿಟ್ ಸೈಡ್ಗೆ ಹೋಗಿರ್ಬೇಕು, ಇದು ಸೆಕೆಂಡ್ ಲೈನ್ ಆಫ್ ಸಿಮೆಟ್ರಿ. ಇನ್ನೊಂದು ಈ ವರ್ಟೆಕ್ಸ್ ಇಂದ ಶುರು ಮಾಡಿದ್ರೆ ಈ ಕಡೆ ಹೋಗಿರ್ಬೇಕು, ಥರ್ಡ್ ಲೈನ್ ಆಫ್ ಸಿಮೆಟ್ರಿ. ಅಂಡ್ ದಿಸ್ ಒನ್ ಇಸ್ ಫೋರ್ತ್ ಲೈನ್ ಆಫ್ ಸಿಮೆಟ್ರಿ ಅಂಡ್ ದಿಸ್ ಒನ್ ಈಸ್ ದ ಫಿಫ್ತ್ ಲೈನ್ ಆಫ್ ಸಿಮೆಟ್ರಿ. ಸೊ ಪಂಚಭುಜಾಕೃತಿಗೆ 5 ಲೈನ್ಸ್ ಆಫ್ ಸಿಮೆಟ್ರಿ ಇರುತ್ತೆ. ರೆಗ್ಯುಲರ್ ಹೆಕ್ಸಾಗಾನ್ ಅಂತ ಬಂದ್ರೆ ಇಲ್ಲಿ ಎಷ್ಟಿರುತ್ತೆ ನೋಡೋಣ. ಇದು 1, ಇದು 1. ಓಕೆ, ನೆಕ್ಸ್ಟ್ ಈ ಸೈಡ್ ಇಂದ ಬಂದ್ರೆ ಇದು 2, ಈ ಸೈಡ್ ಇಂದ ಬಂದ್ರೆ ಇದು 3. ನೆಕ್ಸ್ಟ್ ಈ ವರ್ಟೆಕ್ಸ್ ಇಂದ ವರ್ಟೆಕ್ಸ್ ಬಂದ್ರೆ ಇದು 4. ನೆಕ್ಸ್ಟ್ ಇದು 5, ಇದು 6. ಸೊ ಲೈನ್ಸ್ ಆಫ್ ಸಿಮೆಟ್ರಿ ಎಷ್ಟಾಯ್ತು ಅಲ್ಲಿಗೆ? 6 ಲೈನ್ಸ್ ಆಫ್ ಸಿಮೆಟ್ರಿ. Therefore, pentagon has 5 lines of symmetry and hexagon has 6 lines of symmetry. Next question, x square minus 3x plus 1 equals to 0 ಆದರೆ x square plus 1 by x square equal to 7 ಎಂದು ಸಾಧಿಸಿ. If x square minus 3x plus 1 equal to 0, then prove that x square plus 1 by x square equals to 7. ಇಲ್ಲಿ ಗಿವನ್ ಈಕ್ವೇಶನ್ ಏನಿದೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 1 ಈಕ್ವಲ್ಸ್ ಟು 0 ಅಂತ ಇದೆ. ಬಟ್ ನಾವು ಪ್ರೂವ್ ಮಾಡಬೇಕಾಗಿರೋದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಅಂತ ಇದೆ, ಅಂದ್ರೆ 1 ಬೈ ಎಕ್ಸ್ ಟರ್ಮ್ ಬೇಕು ನಮಗೆ. ಸೊ ಡಿವೈಡಿಂಗ್ ಎಕ್ಸ್ ಆನ್ ಬೋತ್ ಸೈಡ್ಸ್, ಎರಡು ಕಡೆನೂ ಎಕ್ಸ್ ಇಂದ ಡಿವೈಡ್ ಮಾಡಿದ್ರೆ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಎಕ್ಸ್ 0 ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಟರ್ಮ್ ಕೊಟ್ಟುಬಿಟ್ಟಿದ್ದಾರೆ ಆಲ್ರೆಡಿ. ಮತ್ತೆ ಇಲ್ಲಿ ಕೆಳಗಡೆ ಎಕ್ಸ್ ಸ್ಕ್ವೇರ್ ಬಂದಿದೆ ಅಂತಂದ್ರೆ ಎಕ್ಸ್ 0 ಅಲ್ಲ ಅಂತ ನಾವೇ ಅರ್ಥ ಮಾಡ್ಕೊಳ್ಬೇಕು. ಸೊ ಎಕ್ಸ್ 0 ಅಲ್ಲ ಅಂತಂದ್ರೆ ಡಿವೈಡ್ ಮಾಡಬಹುದು. ಈ ರೀತಿ ಡಿವೈಡ್ ಮಾಡಿದಾಗ ಈ ಎಕ್ಸ್ ಪ್ರತಿ ಟರ್ಮ್ಗೆ ಡಿವೈಡ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ಗೂ ಡಿವೈಡ್ ಆಗಬೇಕು, 3x ಡಿವೈಡ್ ಆಗಬೇಕು, 1ಗೂ ಡಿವೈಡ್ ಆಗಬೇಕು. ಸೊ ಈ ರೀತಿ ಡಿವೈಡ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಮೈನಸ್ 3x ಬೈ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಅಂಡ್ ದಿಸ್ ಇಸ್ ಈಕ್ವಲ್ ಟು 0 ಬೈ ಎಕ್ಸ್ ಮೀನ್ಸ್ 0. ಇಲ್ಲಿ ಎಕ್ಸ್ ಕಂಪ್ಲೀಟ್ ಆಗೋಯ್ತು, ಇಲ್ಲಿ 2 ಇತ್ತು, 1 ಎಕ್ಸ್ ಕ್ಯಾನ್ಸಲ್ ಆಗಲಿ, ಎಕ್ಸ್ ಕ್ಯಾನ್ಸಲ್ ಆಯ್ತು. ಸೊ ಇಲ್ಲೇನು ಉಳಿದಿದೆ? ಇಲ್ಲಿ ಜಸ್ಟ್ ಎಕ್ಸ್ ಉಳಿದಿದೆ, ಇಲ್ಲಿ ಮೈನಸ್ 3 ಇದೆ, ಪ್ಲಸ್ 1 ಬೈ ಎಕ್ಸ್ ಅಂಡ್ ದಿಸ್ ಇಸ್ ಈಕ್ವಲ್ ಟು 0. ಎಕ್ಸ್ 1 ಬೈ ಎಕ್ಸ್ ಬೇಕು ನಮಗೆ, ಹಾಗಾಗಿ ಇವೆರಡನ್ನ ಇಲ್ಲೇ ಇಟ್ಕೊಂಡು ಮೈನಸ್ 3 ರೈಟ್ ಸೈಡ್ ತಗೊಳ್ತೀನಿ. ಸೊ ದಟ್ ವಿ ಗೆಟ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಈಸ್ ಈಕ್ವಲ್ ಟು 3. ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆನೂ ಸ್ಕ್ವೇರಿಂಗ್ ಮಾಡಬೇಕು, ಯಾಕಂದ್ರೆ ಎಕ್ಸ್ ಸ್ಕ್ವೇರ್ ಬೇಕು, 1 ಬೈ ಎಕ್ಸ್ ಸ್ಕ್ವೇರ್ ಬೇಕು. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ we get x plus 1 by x whole square and this is equal to 3 square. ಇದು a plus b whole square ಫಾರ್ಮುಲಾ ಇದೆ, a square plus b square plus 2ab ಆಗುತ್ತೆ. ಸೊ a square means x square plus b square means 1 by x whole square. ಇದು b square plus 2ab, 2 into x into 1 by x, 2ab and this is equal to 3 square ಅಂದ್ರೆ 9. x square as it is plus 1 ಅನ್ನ ಸ್ಕ್ವೇರ್ ಮಾಡಿದ್ರೆ 1, x ನ ಸ್ಕ್ವೇರ್ ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ ಇಲ್ಲಿ x ಕ್ಯಾನ್ಸಲ್ ಆಗಿ 2 1 2 ಮಾತ್ರ ಉಳಿತು ಅಂಡ್ ದಿಸ್ ಇಸ್ ಈಕ್ವಲ್ ಟು 9. ಸೊ ವಿ ಗೆಟ್ x ಸ್ಕ್ವೇರ್ ಪ್ಲಸ್ 1 ಬೈ x ಸ್ಕ್ವೇರ್ ಅಂಡ್ ದಿಸ್ ಇಸ್ ಈಕ್ವಲ್ ಟು 9 ಪ್ಲಸ್ 2 ರೈಟ್ ಸೈಡ್ ಬರಲಿ ಮೈನಸ್ 2. ಸೊ ಫೈನಲ್ ಸ್ಟೆಪ್ x ಸ್ಕ್ವೇರ್ ಪ್ಲಸ್ 1 ಬೈ x ಸ್ಕ್ವೇರ್ ಈಸ್ ಈಕ್ವಲ್ ಟು 7. ಹೆನ್ಸ್ ದ ಪ್ರೂಫ್. ಸೊ ಇದನ್ನೇ ಪ್ರೂವ್ ಮಾಡಕ್ಕೆ ಹೇಳಿದ್ದು, ನಾವಿಲ್ಲಿ ಪ್ರೂವ್ ಮಾಡಿದ್ವಿ. ಸೊ ಇಲ್ಲಿಗೆ 2 marks ಕ್ವಶನ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋನಲ್ಲಿ 3 marks ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ.